ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮೂರನೇ ದಿನದ ಕನಕೋತ್ಸವಕ್ಕೆ ತಾರಾ ಮೆರುಗು ಸಿಕ್ಕಿತ್ತು. ಇದರ ಜೊತೆಗೆ ಸಾಂಸ್ಕೃತಿಕ ಉಡುಗೆ, ಆದರ್ಶ ದಂಪತಿಗಳು, ಕೇಶವಿನ್ಯಾಸ ಸ್ಪರ್ಧೆ ಎಲ್ಲರ ಗಮನ ಸೆಳೆದಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಕಳೆದ 3 ದಿನಗಳಿಂದ ಕನಕೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಕನಕೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ತಾರಾ ಮೆರುಗು ಸಿಕ್ಕಿತ್ತು. ಅಂದಹಾಗೆ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸುವ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕಳೆದ ಹಲವು ವರ್ಷಗಳಿಂದ ಕನಕೋತ್ಸವ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಇವತ್ತು ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿವಿಧ ಗಾಯಕರ ಕಂಠಸಿರಿ ಎಲ್ಲರನ್ನ ಆಕರ್ಷಿಸಿತು. ಜೊತೆಗೆ ನಟರಾದ ಶಿವಣ್ಣ, ನಟಿ ರಚಿತಾ ರಾಮ್ ಕೂಡ ಭಾಗಿಯಾಗಿ ಎಲ್ಲರ ಗಮನ ಸೆಳೆದರು. 25 ವರ್ಷದ ಫಂಕ್ಷನ್ ಆಗಿದೆ. ಯಾಕಂದ್ರೆ ಅದೇನೋ ಒಂದು ಒಳ್ಳೆ ಬಾಂಧವ್ಯ. ನಾವು ಕನಕಪುರದವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 3ನೇ ದಿನದ ಕನಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಮಹಿಳೆಯರಿಗಾಗಿ ಮ್ಯಾರಥಾನ್ ಸ್ಪರ್ಧೆ, ಕೇಶ ವಿನ್ಯಾಸ ಸ್ಪರ್ಧೆ ಕೂಡ ಆಯೋಜನೆ ಮಾಡಲಾಗಿತ್ತು. ಎಲ್ಲರ ಗಮನ ಸೆಳೆಯಿತು. ಜೊತೆಗೆ ದಂಪತಿಯ ಸಾಂಸ್ಕೃತಿಕ ಉಡುಗೆ ತೊಡುಗೆ ಸ್ಪರ್ಧೆ ಕೂಡ ಸಾಕಷ್ಟು ಗಮನ ಸೆಳೆದಿತ್ತು. ಹೊಸದಾಗಿ ಮದುವೆ ಆದವರಿಂದ ಹಿಡಿದು ವಯಸ್ಕರರು ಕೂಡ ಭಾಗಿಯಾಗಿ ಗಮನ ಸೆಳೆದರು. ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದವರಿಗೆ ಬಹುಮಾನ ಕೂಡ ನೀಡಲಾಯಿತು. ಇನ್ನು 3ನೇ ದಿನದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಭಾಗಿಯಾಗಿದ್ರು. ಬಹಳ ಸಂತೋಷ. ನೀವೆಲ್ಲ ಈ ಒಂದು ಕನಕೋತ್ಸವದಲ್ಲಿ ಪ್ರತಿಯೊಂದು ಕುಟುಂಬದವರು 71,730 ಜನ ರಂಗೋಲೆ ಕೊಟ್ಟು ಇಡೀ ದೇಶದಲ್ಲಿ ಒಂದು ದಾಖಲೆಯನ್ನು ನೀವು ನಿರ್ಮಾಣವನ್ನು ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. 3ನೇ ದಿನ ಕನಕೋತ್ಸವ ಕಾರ್ಯಕ್ರಮ ಸಾಕಷ್ಟು ಗಮನ ಸೆಳೆದಿತ್ತು. ಪ್ರಶಾಂತ್ ಹುಲಿಕೆರೆ, ಟಿವಿ9, ರಾಮನಗರ.